ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಚಿಂತಾಮಣಿಯಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ. ಸಡಗರ ಕಾವ್ಯ ಸಮಾಜದ ಭಾವನೆಗಳ ಪ್ರತಿಬಿಂಬ. ಕಾವ್ಯವು ಮಾನವ ಹೃದಯದ ಭಾವನೆಗಳ ಪ್ರತಿಬಿಂಬವಾಗಿದೆ. ಕವಿಗಳು ಸಮಾಜದ ಕಣ್ಣುಗಳಾಗಿದ್ದು ತಮ್ಮ ಕಾವ್ಯದ ಮೂಲಕ ಜನರ ಮನಸ್ಸಿನಲ್ಲಿ ಜಾಗೃತಿ, ಪ್ರೀತಿ, ಮಾನವೀಯತೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಬಿತ್ತುವ ಮಹತ್ತರ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಚಿಂತಾಮಣಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ NV ಶ್ರೀನಿವಾಸನ್ ತಿಳಿಸಿದರು. ಅವರು ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚಿಂತಾಮಣಿ ಸಾಹಿತ್ಯಿಕ ನಗರಿಯಾಗಿದ್ದು CNR ರಾವ್, YS ಗುಂಡಪ್ಪ, ಉತ್ನೂರು ರಾಜಮ್ಮ, BR ಲಕ್ಷ್ಮಣರಾವ್ ಅವರಂತಹ ಮಹನೀಯರನ್ನು ನಾಡಿಗೆ ನೀಡಿದೆ. ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ, ಕೈಲಾಸಗಿರಿ ಮುಂತಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳು ಸಾಂಸ್ಕೃತಿಕವಾಗಿ ಮಹತ್ವದ್ದಾಗಿವೆ. ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕವಿಗಳು ಕಾವ್ಯಧಾರೆ ನಮ್ಮೆಲ್ಲರ ಮನಸ್ಸನ್ನು ಸಮೃದ್ಧಗೊಳಿಸಲಿ ಎಂದು ಹಾರೈಸಿದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು KRಾಗುಂಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಮೀರ್ ಪಾಷಾ TN ಮತ್ತು ಕರವೇ ಜಿಲ್ಲಾಧ್ಯಕ್ಷ MR ಲೋಕೇಶ್ ಅವರು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಸುವ ಮೂಲಕ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ DV ಕುಸುಮಾಮಂಗಳ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿರುವುದು ತುಂಬ ಸಂತೋಷದ ವಿಚಾರ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಕನ್ನಡದ ಅಭಿಮಾನವನ್ನು ಬೆಳಗಿಸಲಿ ಎಂದರು. ಇನ್ನು ಸಾಹಿತಿ ಕಾಗತಿ BA ವೆಂಕಟರತ್ನ ಮಾತನಾಡಿ, ಸಾಹಿತ್ಯವು ಸಮಾಜದ ಸಂಸ್ಕೃತಿ ಮತ್ತು ಜೀವನದ ಅನುಭವಗಳನ್ನು ಪ್ರತಿಬಿಂಬಿಸುವ ಶಕ್ತಿಯುತ ಮಾಧ್ಯಮ. ಇಂಥ ವೇದಿಕೆಗಳು ಕವಿಗಳು ಪ್ರತಿಭೆ ಅನಾವರಣಕ್ಕೆ ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಕರವೇ ಜಿಲ್ಲಾಧ್ಯಕ್ಷ MR ಲೋಕೇಶ್ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ರಂಜಿಸಿದ ಕಾವ್ಯಧಾರೆ ಪ್ರಶಸ್ತಿ ಪ್ರದಾನ. ಇನ್ನು ವೇದಿಕೆಯಲ್ಲಿ ಯಲಹಂಕದ ವಿನಯ್ P ಬಾವಿ, ಚಿತ್ರದುರ್ಗದ ಸತೀಶ್ ಕುಮಾರ್, ಪಾರೆಹೊಸಳ್ಳಿ ಶಿವು, ಬೆಂಗಳೂರಿನ ಮಾಲತಿ, ವೀಣಾ ಸುಧೀಂದ್ರ, ದಾವಣಗೆರೆಯ ಚೈತ್ರ ಬಿಜಿ, ಪ್ರಾಂಶುಪಾಲ DV ಕುಸುಮಾಮಂಗಳ, ಮೈಸೂರಿನ ಸುಶಿ ಶಾಂತಕುಮಾರ್, ಚಿಕ್ಕಬಳ್ಳಾಪುರದ ಪ್ರಮೀಳಾ ಮಹಾದೇವ್, KGFನ ರಾಧಾ, ಚಿತ್ರದುರ್ಗದ ಮೀರಾ ನಾಳಿಗ್, ಚಿಂತಾಮಣಿಯ ಪರಮೇಶ್ವರ್ ಗುಪ್ತಾ, ಕೋಲಾರದ ರಾಧಾಮಣಿ M, ರಾಯಚೂರಿನ ಕ್ಷೀರಲಿಂಗ ಬೊಮ್ಮನಹಾಳ್ ಹಾಗೂ NV ಶ್ರೀನಿವಾಸನ್ ಅವರು ಸಮಾಜದ ಸಮಸ್ಯೆಗಳು, ಪರಿಸರ, ನಾಡು ನುಡಿ, ದೇಶಭಕ್ತಿ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಅತ್ಯಂತ ಉತ್ತಮ ಕವನಗಳನ್ನು ವಾಚಿಸಿ ಕವಿಗೋಷ್ಠಿಗೆ ಮೆರುಗು ನೀಡಿದರು. ಪ್ರಾಧ್ಯಾಪಕ S ಅಶ್ವಥ್ ಕವಿಗೋಷ್ಠಿಯ ಅವಲೋಕನ ನಡೆಸಿಕೊಟ್ಟರು. ಭಾಗವಹಿಸಿದ ಕವಿಗಳಿಗೆ ಪಾರಿತೋಷಕ ಹಾಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಕುಮಾರಿ ಸನ್ನಿಧಿಯವರ ಯೋಗ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿಜಯ M ಅವರಿಗೆ MIA ಕನ್ನಡತಿ ಪ್ರಶಸ್ತಿ ಹಾಗೂ ಪ್ರಾಧ್ಯಾಪಕ S ಅಶ್ವಥರಿಗೆ ಕರ್ನಾಡು ಸಾಹಿತ್ಯ ರತ್ನ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಸಲಾಯಿತು. ಇನ್ನು ಇಲ್ಲಿನ ಹಿರಿಯ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ N ಅಶ್ವಿನಿ ಕಿರಣ್ ಕುಮಾರ್, ಅನಿತಾ ಶ್ವೇತಾ DV, ಶಿವಣ್ಣ, ಅಕ್ರಮ್ ಪಾಷಾ ಸನ್ನಿಧಿ ಹಾಗೂ ಅತಿಥಿಗಳಾದ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್, ಜಮೀರ್ TS, T ಶ್ರೀನಿವಾಸ್, ಸರ್ದಾರ್ ಚಾಂದ್ ಪಾಷಾ, ಕರವೇ R ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯ T ಶ್ರೀನಿವಾಸನ್ ಭೋಜನದ ವ್ಯವಸ್ಥೆ ಮಾಡಿದ್ದು ವಿಶೇಷ. ಇನ್ನು ಕಾರ್ಯಕ್ರಮದಲ್ಲಿ S ರಮ್ಯಾ ಮತ್ತು ತಂಡದವರ ನಾಡಗೀತೆ ಆಡಿದರು. ನವೀನ್ S ಪ್ರಾರ್ಥಿಸಿದರು. ಪ್ರೊಫೆಸರ್ ಸಾಯಿರಾಮ್ ಸ್ವಾಗತಿಸಿದರು. ಉಪಾಧ್ಯಕ್ಷ N ಬೇಟರಾಯಪ್ಪ ವಂದಿಸಿದರು. ಪ್ರಾಧ್ಯಾಪಕ S ಅಶ್ವಥ್ ಕಾರ್ಯಕ್ರಮ ನಿರೂಪಿಸಿದರೆ, ಕಸಾಪ ಪದಕಳೆದ KN ರಮಣಾರೆಡ್ಡಿ, ಗಾಯಕ ಮುನ್ರೆಡ್ಡಿ, ಕಾಲೇಜಿನ ಸಿಬ್ಬಂದಿ, NSS ಸ್ವಯಂ ಸೇವಕರು ಹಾಗೂ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. NV ಶ್ರೀನಿವಾಸರವರು ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ನಮ್ಮ
ಪದವಿ ಶಿಕ್ಷಣ ಸ್ನಾತಕೋತ್ತರ ಕಾಲೇಜು ವಿಭಾಗದಿಂದ ಇದೊಂದು ಅವಿಸ್ಮರಣೀಯವಾದಂಥ ಕ್ಷಣ, ಮತ್ತು ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ನನ್ನ ಕವನದ ಶೀರ್ಷಿಕೆ, ದಯವಿಟ್ಟು ಕವಿಗಳು ಕವನ ವಾಚನ ಮಾಡಾದ್ಮೇಲೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ದಯವಿಟ್ಟು ನನ್ನ ವೇದಿಕೆ ಬೇಂದಿರು ಎಲ್ಲ ಪ್ರತಿಯೊಬ್ಬರು ಅದನ್ನು ನನ್ನ ಕವನದ ಶೀರ್ಷಿಕೆ, ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಹೇ ಮಾನವ, ಸಾಕು ನಿಲ್ಲಿಸು ಯುದ್ಧ, ಜಗಕ್ಕೆ ಶಾಂತಿ ಸಂದೇಶ ಸಾರಿದರು ಬುದ್ಧ. ಹೇ ಮಾನವ, ಸಾಕು ನಿಲ್ಲಿಸು ಯುದ್ಧ, ಜಗಕ್ಕೆ ಶಾಂತಿ ಸಂದೇಶ ಸಾರಿದರು ಬುದ್ಧ. 3 ದಿನದ ಬದುಕಿಗೆ ಯಾಕೀ ಸಂಘರ್ಷ, 3 ದಿನದ ಬದುಕಿಗೆ ಯಾಕೀ ಸಂಘರ್ಷ, ನೊಂದವರ ಬದುಕಿಗೆ ನೀಡಬೇಕು ನೀ ಹರುಷ, ನೊಂದವರ ಬದುಕಿಗೆ ನೀಡಬೇಕು ನೀ ಹರುಷ. ಅಜ್ಞಾನಿಯೇ ನೀನು, ಅನಕ್ಷರಸ್ಥನೇ ನೀನು, ಬಿಡಬೇಕು ನೀನೊಮ್ಮೆ ನಾನು ಎಂಬ ಅಹಂಕಾರವನ್ನು, ಬಿಡಬೇಕು ನೀನೊಮ್ಮೆ ನಾನು ಎಂಬ ಅಹಂಕಾರವನ್ನು. ಗೊತ್ತಿಲ್ಲವೇನು ನಿನಗೆ ಯುದ್ಧದ ಪರಿಣಾಮ, ಗೊತ್ತಿಲ್ಲವೇನು ನಿನಗೆ ಯುದ್ಧದ ಪರಿಣಾಮ, ಯಾವ ಪುರುಷಾರ್ಥಕ್ಕಾಗಿ ಮನುಕುಲದ ನಿರ್ನಾಮ, ಯಾವ ಪುರುಷಾರ್ಥಕ್ಕಾಗಿ ಮನುಕುಲದ ನಿರ್ನಾಮ. ದೇಶ ಧರ್ಮಗಳ ನಡುವೆ ಮಾಡಬೇಡ ನೀ ಸಮರ, ನಿನಗೆ ಯಾವ ಹಕ್ಕಿದೆ ಕೊಲ್ಲಲು ಅಮಾಯಕ ಜನರ. ದೇಶ ಧರ್ಮಗಳ ನಡುವೆ ನೀ ಮಾಡಬೇಡ ಸಮರ, ನಿನಗೆ ಯಾವ ಹಕ್ಕಿದೆ ಕೊಲ್ಲಲು ಅಮಾಯಕ ಜನರ. ಸಾಧ್ಯವಾದರೆ ನಿನಗೆ ಸ್ನೇಹ ಪ್ರೀತಿಯ ನೀಡು, ಸಾಧ್ಯವಾದರೆ ನಿನಗೆ ಸ್ನೇಹ ಪ್ರೀತಿಯ ನೀಡು, ಕರುಣೆ ಇದ್ದರೆ ನಿನಗೆ ಮಾನವೀಯತೆಯಿಂದ ನೋಡು, ಕರುಣೆ ಇದ್ದರೆ ನಿನಗೆ ಮಾನವೀಯತೆಯಿಂದ ನೋಡು. ನಿನ್ನ ದ್ವೇಷದ ಹುಚ್ಚಿನ ಕಿಚ್ಚಿಗೆ ಬಲಿಯಾಗುವರು ಸಾವಿರಾರು ಸೈನಿಕರು, ಮಕ್ಕಳು, ಮಹಿಳೆಯರು. ನಿನ್ನ ದ್ವೇಷದ ಕಿಚ್ಚಿನ ಹುಚ್ಚಿಗೆ ಬಲಿಯಾಗುವರು ಸಾವಿರಾರು ಸೈನಿಕರು, ಮಕ್ಕಳು, ಮಹಿಳೆಯರು. ಮರಳಿ ಜೀವವ ನೀಡುವ ಕಲೆ ನಿನಗಿಲ್ಲ ಎಂದ ಮೇಲೆ ಮತ್ತೊಬ್ಬರ ಪ್ರಾಣವ ತೆಗೆಯುವ ಅಧಿಕಾರವು ನಿನಗಿಲ್ಲ, ಮತ್ತೊಬ್ಬರ ಪ್ರಾಣವ ತೆಗೆಯುವ ಅಧಿಕಾರವು ನಿನಗಿಲ್ಲ. ನಿನ್ನ ಅಂತರಾತ್ಮವು ಮೊದಲು ಶುದ್ಧವಾಗಬೇಕು, ನಿನ್ನ ಕಠೋರ ಮನಸ್ಸೊಮ್ಮೆ ಮೃದುವಾಗಬೇಕು. ನಿನ್ನ ಅಂತರಾತ್ಮವು ಮೊದಲು ಶುದ್ಧವಾಗಬೇಕು, ನಿನ್ನ ಕಠೋರ ಮನಸ್ಸೊಮ್ಮೆ ಮೃದುವಾಗಬೇಕು. ಇಲ್ಲಿ ಮಾನವರೊಡನೆ ನೀನು ಒಂದಾಗಬೇಕು, ಇಲ್ಲಿ ಮಾನವರೊಡನೆ ನೀನು ಒಂದಾಗಬೇಕು. ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು, ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು, ಈ ಜಗಕ್ಕೆ ಬುದ್ಧನ ಶಾಂತಿ ಮಂತ್ರವು ಬೇಕು. ಸೂರ್ಯನಿಂದ ಆರಂಭವಾಗುವಂತಹ ನಮ್ಮ ದಿನಚರಿ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತದೆ ಎನ್ನುವ ಒಂದು ಸಂದೇಶವನ್ನ ಹೊತ್ತು ತರುತ್ತಿದೆ. ಕವನದ ಶೀರ್ಷಿಕೆ ದಿನಕರನ ದೀಪಣ್ಣ. ಹೂದಳದಲ್ಲಿ ಅರಳಿಸಿದೆ ಬಣ್ಣ, ಬೆಳಕು ತರುವ ದಿನಕರನ ದೀಪಣ್ಣ. ಎಳೆಯ ಕಾವಿಗೆ ಮೊಗ್ಗು ಧರಗಳರಳಿಸಿ, ಹೂವಾಗಿ ಬಣ್ಣ ಬಣ್ಣದಿ ಮನವನರಳಿಸಿ. ದಿನಕರನಿಂದ ರಮಣೀಯ ಈ ಪ್ರಕೃತಿ ಸೊಬಗು, ಹಸಿರು ಎಲೆಗಳ ಮೇಲೆ ಬಿಳಿ ಮುತ್ತು, ಬೆಳಗಿನ ಜಾವದಿ ಕಣ್ಮನ ಸೆಳೆದಿದೆ. ಇಬ್ಬನಿ ಹನಿಗಳ ಸೌಂದರ್ಯದ ನೋಟ, ಎಲೆಗಳಲ್ಲಿ ಶ್ವೇತ ಮಂಜಿನ ಮಣಿಗಳ ಓಟ. ನೇಸರನಿಂದ ರಂಗೇರಿದೆ ಪರಿಸರದ ಉಡಲು, ಹೊತ್ತು ಮಲಗಿದೆ ಸದ್ದಿಲ್ಲದೆ ನಿಸರ್ಗ, ಕತ್ತಲೆಗೆ ಸಂಪೂರ್ಣ ಮೌನದ ಮಾರ್ಗ. ಮೈಕೊಡವಿ ನಿಲ್ಲಲು ಸೋಕಿದೆ ರವಿಕಿರಣ, ರಾತ್ರಿ ನೀರವತೆಗೆ ಚುರುಕೆಟ್ಟಿದೆ ಬಿಸಿಲ ಬಾಣ. ರವಿಯಿಂದ ತಾನೇ ಮುಂಜಾವಿನ ಈ ವಯ್ಯಾರವು, ಹೊತ್ತು ಮೂಡಲು ಬದುಕಿಗೆ ಜನ ಸಜ್ಜಾಗಿದೆ. ಮುಂಜಾನೆಯ ಹೊಂಬಿಸಿಲಿಗೆ ಮೈ ಚಾಚಿದೆ, ಚುಮು ಚುಮು ಚಳಿಯ ದೂರ ಸರಿಸಿದೆ. ಸೂರ್ಯ ಜೀವ ಜಗತ್ತಿನ ಜೀವ ಸೆಲೆಯಾಗಿದೆ. ಭುವಿಯನ್ನು ಬೆಳಗಿದೆ ದಿನಕರನ ದೀಪಣವು, ಭುವಿಯನ್ನು ಬೆಳಗಿದೆ ದಿನಕರನ ದೀಪಣವು. ಸರ್ವರಿಗೂ ಧನ್ಯವಾದಗಳು. ಶಿವಯೋಗಿ ಕಲ್ಪತನ ನಾಡಿನಲ್ಲಿ ಬೆಳಕು ಚೆಲ್ಲಿದನು ಆ ಭಗವಂತ. ತಮ್ಮ ಸ್ವಾರ್ಥಕ್ಕಾಗಿ ಸೇವೆ ಮಾಡಲಿಲ್ಲ, ನೊಂದ ಜನರ ಕಣ್ಣೀರನ್ನು ಒಲಿಸುತ್ತ ನಿಂತ ಶತಮಾನ ಕಂಡ ಈ ಸಂತ. ಮತ್ತೇನು ಬೇಡಲಿಲ್ಲ ತಮ್ಮ ಸುಖಕ್ಕಾಗಿ ಬಾಗಿದ ಬೆನ್ನು, ಬಡವರ ಕಂಪನಿಗಾಗಿ ಈ ಕರುನಾಡೆ ಶಿರಬಾಗಿತು. ಶ್ರೀಗಳ ನಿಸ್ವಾರ್ಥ ಸೇವೆ ನೋಡಿ ಕಾಯಕವೇ ಕೈಲಾಸ ಎಂದು ತಿಳಿದರು. ಜನ ಸೇವೆ ಮಾಡಲು ಈ ಭೂಲೋಕಕ್ಕೆ ಬಂದರು.
ಅಂಗೈಯಲ್ಲಿ ಇಷ್ಟಲಿಂಗ ಪೂಜೆ ಮಾಡಿದರು. ಮಕ್ಕಳ ಸೇವೆಯಲ್ಲಿ ಶಿವನನ್ನು ಕಂಡರು. ತ್ರಿವಿಧ ದಾಸೋಹ ಮಾಡಿ ಶರಣರಾಗಿ ನಡೆದಾಡುವ ದೇವರಾಗಿ ಶತವಯಸ್ಸುಗಳಾಗಿದ್ದೀರಿ. ಕಾಲ ಸವಿದರು ನಿಮ್ಮ ಕಾಯಕ ಸವಿಯದು. ನಿಮ್ಮ ಸಾಧನೆ ಈ ಸಮಾಜಕ್ಕೆ ದೊಡ್ಡದು. ಆ ದೇವರೇ ಸೋತನು ನಿಮ್ಮ ನಡೆನುಡಿಗೆ. ಆ ಶಿವನೇ ಮೆಚ್ಚಿದನು ನಿಮ್ಮ ನಿಷ್ಕಲ್ಮಶ ಭಕ್ತಿಗೆ. ಜ್ಞಾನದ ಬೆಳಕು ಧರಿಸಿದ ಶ್ರೀ ಸಿದ್ಧಗಂಗಾ ಶಿವಯೋಗಿಗೆ ಶಿರವಾಗಿ ನಮಿಸುವೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ ಹಾಗೂ ತಂಡದವರಿಗೆ ಅಭಿನಂದನೆ, ಹೃದಯಪೂರ್ವಕವಾದ ಅಭಿನಂದನೆ. 2 ವರ್ಷದ ಕಾಲದಲ್ಲಿ ಮರೆಯಲಾಗದ ನೆನಪುಗಳೆಷ್ಟು? 2 ವರ್ಷದ ಕಾಲದಲ್ಲಿ ಮರೆಯಲಾಗದ ನೆನಪುಗಳೆಷ್ಟು? 365 ದಿನಗಳಲ್ಲಿ ಬಂಕ್ ಹೊಡೆದ ಕ್ಲಾಸುಗಳೆಷ್ಟು? 365 ದಿನಗಳಲ್ಲಿ ಬಂಕ್ ಹೊಡೆದ ಕ್ಲಾಸುಗಳೆಷ್ಟು? ಜಗಳದಲ್ಲಿ ಹಾಡಿದ ಮಾತಿಗೆ ಹೊಡೆದ ಹೃದಯವೆಷ್ಟು? ಜಗಳದಲ್ಲಿ ಹಾಡಿದ ಮಾತಿಗೆ ಹೊಡೆದ ಹೃದಯವೆಷ್ಟು? ಕಾಣದ ಕಡಲಿಗೆ ಹಂಬಲಿಸಿದ ಮನಸ್ಸುಗಳೆಷ್ಟು? ಕಾಣದ ಕಡಲಿಗೆ ಹಂಬಲಿಸಿದ ಮನಸ್ಸುಗಳೆಷ್ಟು? ಸ್ನೇಹಿತರ ಬಳಿ ಹೋಗಿದ್ದ ಸ್ಥಳಗಳೆಷ್ಟು? ಸ್ನೇಹಿತರ ಬಳಿ ಹೋಗಿದ್ದ ಸ್ಥಳಗಳೆಷ್ಟು? ಪರೀಕ್ಷೆ ಸಮಯದಲ್ಲಿ ಬರೆದ ಕಥೆಗಳೆಷ್ಟು? ಪರೀಕ್ಷೆ ಸಮಯದಲ್ಲಿ ಬರೆದ ಕಥೆಗಳೆಷ್ಟು? ಸುಟ್ಟರಿಯುವ ಬಿಸಿಲಿನಲ್ಲಿ ಹಾಡಿದ ಆಟಗಳೆಷ್ಟು? ಸುಟ್ಟ ಹರಿಯುವ ಬಿಸಿಲಿನಲ್ಲಿ ಹಾಡಿದ ಮಾತುಗಳೆಷ್ಟು? ಮುರಿದ ಸಂಬಂಧದಲ್ಲಿ ಬಿದ್ದ ಕಣ್ಣೀರುಗಳೆಷ್ಟು? ಮುರಿದ ಸಂಬಂಧದಲ್ಲಿ ಬಿದ್ದ ಕಣ್ಣೀರುಗಳೆಷ್ಟು? ನೋವು ಮರೆಸುವ ನಗು ಮುಖಕ್ಕೆ ಸಿಕ್ಕ ತಿರಸ್ಕಾರಗಳೆಷ್ಟು? ನೋವು ಮರೆಸುವ ನಗು ಮುಖಕ್ಕೆ ಸಿಕ್ಕ ತಿರಸ್ಕಾರಗಳೆಷ್ಟು? ಹರಿಯದೆ ಪರಿಚಯವಾದ ಸಂಬಂಧದಲ್ಲಿ ಬಿಟ್ಟು ಹೋಗಲಾಗದ ಮನಸ್ಸುಗಳೆಷ್ಟು? ಹರಿಯದೆ ಪರಿಚಯವಾದ ಸಂಬಂಧದಲ್ಲಿ ಬಿಟ್ಟು ಹೋಗಲಾಗದ ಮನಸ್ಸುಗಳೆಷ್ಟು? ಹಾಗೆ 4 ದಿಕ್ಕಿನಲ್ಲಿ ಬಂದ ಸಂಬಂಧಗಳು ನಾವಿಲ್ಲದೆ ಇರುವ ದಿನಗಳಲ್ಲಿ ಉಳಿಯುವುದು ನೆನಪುಗಳು ಮಾತ್ರ. 4 ದಿಕ್ಕಿನಲ್ಲಿ ಬಂದ ಸಂಬಂಧಗಳು ನಾವಿಲ್ಲದೆ ಇರುವ ದಿನಗಳಲ್ಲಿ ಉಳಿಯುವುದು ನೆನಪುಗಳು ಮಾತ್ರ. ಈ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಿತ್ಯ ಬರುವೆ ತಾಯೇ, ಸಂಸಾರದ ಈ ಬಂಧನವ ಕಳಚಿ ಮುಕ್ತಿಯ ನಡೆಸಿ ಆತ್ಮಚಿಂತೆ ನಡೆಸುತ್ತಾ ಹೋದಡೆ ಮೌನವೇ ಮನದಲ್ಲಿಟ್ಟು ಶಬ್ದ ಭಂಡಾರವ ಬದಿಗಿಟ್ಟು ಆನಂದದ ಝರಿಯ ಮನದಲ್ಲಿಡುವೆ. ಏನಿದು ತಾಯೇ ಈ ನಿನ್ನ ಮಾಯೆ? ನೋಡು ನೋಡುತ್ತಲೇ ಮನ ಹರಿಯುತ್ತಿದೆ ದುಮ್ಮಿಕ್ಕಿ ಭೋರ್ಗರೆವ ಜಲಪಾತದಡೆ. ಮನ ಸೆಳೆಯುತ್ತಿದೆ ರಭಸದ ಆಸಕ್ತಿಯ ಒಡನೆ ಒಮ್ಮೆಲೆ ನೀಯೇ ನಾನೆಂಬ ಅಹಂಕಾರ ದೂರವಾದೊಡೆ ಅಂತರಂಗ ಶುದ್ಧಿಯಾಗಿ ಎನ್ನ ಆತ್ಮದಲ್ಲಿ ಕಾಣಲಿ ನಿನ್ನ ಛಾಯೆ. ಎನ್ನ ಪಾಪವನ್ನೆಲ್ಲ ತೊಳೆದು ಶರಣಾಗತದಾಗಡೆ ಕರುಣಾ ಅಮೃತವ ಸುರಿಸಿ ಸದಾ ನೀಯನ್ನ ಕಾಯೆ. ಗಡಿ ಅಂಜಲಿ ಹಸಿವು ನಿದ್ರೆ ಬಾಯರಿಕ ಲೆಕ್ಕಿಸದೆ ಶತ್ರುಗಳ ಮೆಟ್ಟಿ ನಿಂತಿಹ ಸದಾ ಯೋಧರ ನೀ ಕಾಯೆ. ಭಾರತಾಂಬೆಯ ಆ ವೀರ ಮಕ್ಕಳ ಮನದಲ್ಲಿ ಕ್ಷಣ ಕ್ಷಣವು ವೀರ ಗರ್ಜನೆ ನೀಡೆ. ಜಯ ಭೇರಿ ವೀರುತ ಕಚ್ಚದೆಯ ಶೌರ್ಯ ಕಿಡಿ ಎಚ್ಚುತ್ತ ಮನದಲ್ಲಿ ಸದಾ ಅವರನ್ನೆಲ್ಲ ನೀ ಕಾಯೆ. ಓ ನನ್ನ ಮಾಯೆ, ಮಮತೆಯ ಅಮೃತ ಧಾರೆ ಅವರ ಮೇಲೆಲ್ಲ ಹರಸುತ್ತ ನಿನ್ನ ಮಡಿಲಲ್ಲಿಟ್ಟು ಅವರನ್ನೆಲ್ಲ ಸದಾ ಕಾಯೆ. ಓ ನನ್ನ ತಾಯೆ, ಕರುಣಾ ದೃಷ್ಟಿಯ ವಿಯೆ ಓ ಮಾಯೆ, ಓ ನನ್ನ ಮಾಯೆ. ಧನ್ಯವಾದ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೂತಿ, ಕಲರ್ ಧೂತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ,
ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಪಿ.ವಿ.ಆರ್ ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ.